ಚಾಂಪಿಯನ್ ಟ್ರೋಫಿ ನಡೆಯಕತ್ತೈತಿ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು ಇದೀಗ ಸೆಮಿಫೈನಲ್ಗೆ ಟೀಮ್ ಇಂಡಿಯಾ ತಲುಪೈತಿ. ಅದಲ್ಲದೆ ಇದೀಗ ಇಂಡಿಯಾ ಆತಿಥ್ಯದಲ್ಲಿ ನಡೀತಿರುವಂತಹ ಏಷ್ಯಾ ಕಪ್ ಇದೀಗ ಒಂದು ಬಿಗ್ ಅಪ್ಡೇಟ್ ಹೊರಬಂದಿದೆ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಇನ್ನೂ ಚಾಂಪಿಯನ್ ಟ್ರೋಫಿನೇ ಮುಗಿದಿಲ್ಲ. ಅದಲ್ಲದೆ ಒಂದು ಹೊಸ ಬಿಗ್ ಅಪ್ಡೇಟ್ ಹೊರಬಂದಿದೆ ಅಂತಲೇ ಹೇಳ್ಬೋದು. ಮಾಹಿತಿ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ನಮ್ಮ ಏಷ್ಯಾ ಕಪ್ ಆಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ 8 ತಂಡಗಳು ಇರ್ತಾವೆ. ಅದಲ್ಲದೆ ಒಮನ್ ಶಿಶು ತಂಡ ಅಂತಲೇ ಹೇಳ್ಬೋದು. ಯಾಕಂಪ ಈ ಸಲ ಇದು ಅರ್ಹತೆನೇ ಪಡ್ಕೊಂಡೈತಿ ಸ್ನೇಹಿತರೆ. ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇದು ಅರ್ಹತೆನೇ ಪಡ್ಕೊಂಡೈತಿ ಏಷ್ಯಾ ಕಪ್ಪಲ್ಲಿ. ಹೆಂಗಪ್ಪ ಇದು ವಾಸ್ತವವಾಗಿ ಕೇವಲ 54 ಲಕ್ಷ ಜನಸಂಖ್ಯೆ ಇರುವಂಥ ಕಂಟ್ರಿ ಇದೀಗ ಅರ್ಹತೆನೇ ಪಡ್ಕೊಂಡೈತಿ ಏಷ್ಯಾ ಕಪ್ಪಲ್ಲಿ. ಈ ಏಷ್ಯಾ ಕಪ್ ಏನು ನಡೀತಲ್ಲ ಸ್ನೇಹಿತರೆ, ಈ ಏಷ್ಯಾ ಕಪ್ ನಡೆಯುವುದರಲ್ಲಿ ಟೀಮ್ ಇಂಡಿಯಾ ಮತ್ತು ಪಾಕಿಸ್ತಾನ 3 ಟೈಮ್ ಮುಖಾಮುಖಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸ್ನೇಹಿತರೆ. 3 ಟೈಮ್ ಮುಖಾಮುಖಿ ಆಗುವಂಥ ಎಲ್ಲ ಸಾಧ್ಯತೆಗಳು ಅದಾವು. ಹೆಂಗಪ್ಪ ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ ಅಂತ ಹೇಳ್ಕೊಂಡು ಇಲ್ಲಿ ಮಾಡ್ತಾರೆ. 8 ತಂಡಗಳಿದಾವಲ್ಲ, 4 ತಲಾ 4. ಅದೇ ಗ್ರೂಪಲ್ಲಿ ಪಾಕಿಸ್ತಾನ ಇಂಡಿಯಾವನ್ನು ಎರಡೂ ಒಂದೇ ಗ್ರೂಪಲ್ಲಿ ಹಾಕುವಂಥ ಎಲ್ಲ ಸಾಧ್ಯತೆಗಳು ಅದಾವು. ಅದಕ್ಕಾಗಿ ಇವರು ಮುಖಾಮುಖಿಯಾಗಿ ತಲಾ 3 ಬಾರಿ ಆಡುವಂಥ ಎಲ್ಲ ಸಾಧ್ಯತೆಗಳು ಅದಾವು. ಅದಲ್ಲದೆ ಓಮನ್ ಕಂಟ್ರಿನೂ ಇಂಡಿಯಾ ಗ್ರೂಪಲ್ಲಿ ಇರುವಂಥ ಸಾಧ್ಯತೆಗಳು ಅದಾವೆ ಸ್ನೇಹಿತರೆ. ಕಾದು ನೋಡಬೇಕಾಗೈತಿ ಅಷ್ಟೇ. 3 ಬಾರಿ ತಲಾ ಮುಖಾಮುಖಿ ಆಗುವಂಥ ಭಾರತ ಪಾಕಿಸ್ತಾನ ಹೆಂಗಿರ್ಬೋದು ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ಈಗ ಏನು ಸೂಪರ್ 4ರಲ್ಲಿ ಕ್ವಾಲಿಫೈ ಆಗಿರ್ತಾವಲ್ಲ ಆ ತಂಡಗಳು ಮತ್ತು 2 ಮ್ಯಾಚ್ಗಳನ್ನು ಆಡ್ತಾವೆ ಸ್ನೇಹಿತರೆ. ಆಡಿ ಅದರಲ್ಲೇ ಅರ್ಹತೆ ಪಡೆದವರು ಫೈನಲ್ ಮತ್ತು ಸೆಮಿಫೈನಲ್ ಹೋಗ್ತಾರೆ. ಆ ರೀತಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇವರು ಮುಖಾಮುಖಿ ಆಗ್ತಾರೆ. 3 ಬಾರಿ ಮುಖಾಮುಖಿ ಆಗುವಂಥ ಎಲ್ಲ ಸಾಧ್ಯತೆಗಳದಾವು. ಇದು ಎಲ್ಲಿ ನಡೀತಿತ್ತಪ್ಪ ಅಂದ್ರೆ ಸ್ನೇಹಿತರೆ, ನಮ್ಮ ಭಾರತ ಪಾಕಿಸ್ತಾನ ನಡುವೆ ಸಂಬಂಧಗಳು ಎಲ್ಲವೂ ಚೆನ್ನಾಗಿತ್ತಪ್ಪ ಅಂದರೆ ಇದು ಇಂಡಿಯಾದಲ್ಲೇ ನಡಿಬೇಕಾಗಿತ್ತು. ಬಟ್ ಇದು ವಿವಾದದಿಂದ ತಟಸ್ಥವಾಗಿ ವಿವಾದ ಮುಖವಾಗೈತಿ. ಅದಕ್ಕಾಗಿ ಒಂದೇ ಕಂಟ್ರಿನಲ್ಲಿ ಆಡಿಸ್ಬೇಕು, ಅಲ್ಲಿ ಟ್ರಾವೆಲ್ ಮಾಡೋದು ಇಲ್ಲಿ ಟ್ರಾವೆಲ್ ಮಾಡೋದು ಬೇಡ, ಒಂದೇ ಇದರಲ್ಲಿ ಆಡಿಸೋಣ ಅಂತ ಹೇಳ್ಕೊಂಡು ಇದೀಗ ನಮ್ಮ ಇಂಡಿಯಾ ಪ್ಲ್ಯಾನ್ ಮಾಡೈತಿ ಸ್ನೇಹಿತರೆ. ಆದರೂ ಕೂಡ ಆತಿಥ್ಯದ ಹಕ್ಕು BCCIಯಲ್ಲೇ ಮಾತ್ರ ಇರುತ್ತೆ ಸ್ನೇಹಿತರೆ. ಏನಾದರೂ ಚೇಂಜಸ್ಗಳನ್ನು ಮಾಡ್ಕೊಳ್ಳೋದಾದ್ರೆ BCCIನೇ ಮಾಡಬೇಕು ಅಂತ ರೂಲ್ಸ್ ಇದೆ. ಇನ್ನು ಯಾವ್ಯಾವ ಕಂಟ್ರಿ ಆಡ್ತಾವೆ ಅಂತೇಳಿ ನೋಡಿದಾರೆ ಸ್ನೇಹಿತರೆ. ಮೊದಲನೇದು ಟೀಮ್ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, UAE, ಓಮನ್ ಮತ್ತು ಹಾಂಗ್ಕಾಂಗ್. ಈ 8 ತಂಡಗಳು ಏಷ್ಯಾ ಕಪ್ಪಲ್ಲಿ ಇರ್ತಾವೆ ಸ್ನೇಹಿತರೆ. ಬಟ್ ಯಾವ್ಯಾವ ಗ್ರೂಪ್ ಸ್ಟೇಜಲ್ಲಿ ಡಿವೈಡ್ ಆಗ್ತಾವಂತ ಇನ್ನೂ ಕ್ಲಾರಿಟಿ ಬಂದಿಲ್ಲ, ಇನ್ನೂ ನ್ಯೂಸ್ ಬಂದಿಲ್ಲ. ಬಟ್ ಇಂಡಿಯಾ, ಪಾಕಿಸ್ತಾನ ಮತ್ತು ಒಮನ್ ಆಲ್ಮೋಸ್ಟ್ ಅಲ್ಲಿ ಒಂದೇ ಗ್ರೂಪಲ್ಲಿ ಇರ್ತಾವಂತ ಹೇಳ್ಕೊಂಡು ಇದೀಗ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಕಾದು ನೋಡಬೇಕಾಗೈತಿ. ಅದಲ್ಲದೆ 19 ಮ್ಯಾಚ್ ಗ್ರೂಪ್ ಸ್ಟೇಜಲ್ಲಿ ಇವರು ಆಡ್ತಾರೆ ಅಂತ ಹೇಳ್ಕೊಂಡು ರಿಪೋರ್ಟ್ ಐತಿ ಸ್ನೇಹಿತರೆ. ಕಾದು ನೋಡೋಣ ಇದನ್ನು ಕೂಡ ಏನಾಗುತ್ತೆ ಅಂತ ಹೇಳ್ಕೊಂಡು. ಕ್ರಿಕ್ಬಜ್ ವರದಿಯ ಪ್ರಕಾರ ಇಂಡಿಯಾ, ಪಾಕಿಸ್ತಾನ 3 ಟೈಮ್ ಮುಖಾಮುಖಿ ಆಗ್ತಾವಂತ ಹೇಳಿದ್ದಾರೆ. ಕಾದು ನೋಡೋಣ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.